ಸ್ಪರ್ಶ ಚಿತ್ರ ಕಳೆದ 26 ವರ್ಷದ ಹಿಂದೆ ತೆರೆಗೆ ಬಂದಿತ್ತು. ಡಾಕ್ಟರ್ ರಾಜ್ಕುಮಾರ್ ಕಿಡ್ನಾಪ್ ಆದಾಗ ಈ ಚಿತ್ರದ ಕಲೆಕ್ಷನ್ ಮೇಲೂ ಎಫೆಕ್ಟ್ ಆಗಿತ್ತು. ಕಾರಣ ಇಡೀ ರಾಜ್ಯದಲ್ಲಿ ಬಂದ್ ಕರೆ ಕೂಡ ಕೊಟ್ಟಿದ್ದರು. ಪರಿಸ್ಥಿತಿ ತಣ್ಣಗಾದ ಮೇಲೆ ಈ ಚಿತ್ರ 100 ದಿನ ಪೂರೈಸಿತ್ತು. ಕಿಚ್ಚ ಸುದೀಪ್ ಅವರ ಚಿತ್ರ ಜೀವನದಲ್ಲಿ ಈ ಸಿನಿಮಾ ಅಷ್ಟೇ ವಿಶೇಷವಾಗಿತ್ತು. ಪ್ರತ್ಯರ್ಥ ತಾಯವ್ವ ಚಿತ್ರ ಆದಮೇಲೆ ಈ ಸಿನಿಮಾ ಬಂದಿತ್ತು. ಈ ಸಿನಿಮಾದ ಹಾಡುಗಳು ಹಿಟ್ ಆಗಿದ್ದವು. ಈ ಚಿತ್ರ ಬಂದು 2026 ಜುಲೈ 23ಕ್ಕೆ 26 ವರ್ಷಗಳು ಕಳೆದಿವೆ. ಸ್ಪರ್ಶ ಚಿತ್ರ ಒಂದು ರೊಮ್ಯಾಂಟಿಕ್ ಸಿನಿಮಾನೇ ಆಗಿತ್ತು. ಈ ಚಿತ್ರದಲ್ಲಿ ಸುಧಾರಾಣಿ ನಟಿಸಿದ್ದರು. ನಟಿ ರೇಖಾ ಕೂಡ ಇದ್ದರು. ಸುದೀಪ್ ಈ ಚಿತ್ರದಲ್ಲಿ ಕ್ಲೀನ್ ಶೇವ್ ಲುಕ್ನಲ್ಲಿ ಅಭಿನಯಿಸಿದ್ದರು. ಈ ಚಿತ್ರದ ಚಂದಕ್ಕಿಂತ ಚಂದ ನೀನೇ ಸುಂದರ ಹಾಡು ಹಿಟ್ ಆಗಿತ್ತು. ಪಂಕಜ್ ಉದಾಸ್ ಇದನ್ನು ಹಾಡಿದ್ದರು. ಈ ಚಿತ್ರದಲ್ಲಿ ಇಟಗಿ ಈರಣ್ಣ ಅವರು ಬರೆದ ಕನ್ನಡ ಶಾಯರಿಗಳನ್ನು ಇಲ್ಲಿ ಸುದೀಪ್ ಹೇಳಿದ್ದರು. ಸ್ಪರ್ಶ ಚಿತ್ರ ಜುಲೈ 23, 2000 ಇಸ್ವಿಯಲ್ಲಿ ರಿಲೀಸ್ ಆಗಿತ್ತು. 26 ವರ್ಷದ ಹಿಂದೆ ಬಂದ ಈ ಸಿನಿಮಾ ವಿಮರ್ಶಕರಿಂದಲೂ ಮೆಚ್ಚುಗೆ ಪಡೆದುಕೊಂಡಿತ್ತು. ಚಿತ್ರ ನೋಡಿ ಬಂದ ಜನ ಕೂಡ ಇದನ್ನು ಒಪ್ಪಿಕೊಂಡಿದ್ದರು. ಆದರೆ ಈ ಚಿತ್ರ ರಿಲೀಸ್ ಆದ ಸಮಯದಲ್ಲಿ ಅಣ್ಣವರನ್ನ ಕಾಡುಗಳ್ಳ ವೀರಪ್ಪನ್ ಅಪಹರಣ ಮಾಡಿದ್ದ. ಇದರಿಂದ ಕರ್ನಾಟಕದಲ್ಲಿ ಬಂದ್ ಕರೆ ಕೂಡ ಕೊಡಲಾಗಿತ್ತು. ಇದರಿಂದ ಸ್ಪರ್ಶ ಚಿತ್ರದ ಶೋಗಳು ಕ್ಯಾನ್ಸಲ್ ಆದವು. ಹಾಗಾಗಿಯೇ ಕಲೆಕ್ಷನ್ ಮೇಲೆ ಭಾರಿ ಎಫೆಕ್ಟ್ ಆಗಿತ್ತು. ಪರಿಸ್ಥಿತಿ ತಿಳಿಗೊಂಡ ಮೇಲೆ ಸ್ಪರ್ಶ ಚಿತ್ರದ ಶೋಗಳು ಮತ್ತೆ ಶುರು ಆದವು. ಹಾಗೆ ಮುಂದೆ ಈ ಚಿತ್ರ 100 ದಿನ ಯಶಸ್ವಿಯಾಗಿಯೇ ಪೂರೈಸಿತು. ಈ ಚಿತ್ರವನ್ನು ಸುನಿಲ್ ಕುಮಾರ್ ದೇಸಾಯಿ ಡೈರೆಕ್ಷನ್ ಮಾಡಿದ್ದರು. ಚಿತ್ರಕಥೆಯನ್ನು ಅವರೇ ಮಾಡಿದ್ದರು. ಸರೋವರ್ ಸಂಜೀವ್ ರಾವ್ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದರು. ಸ್ಪರ್ಶ ಚಿತ್ರಕ್ಕೆ ಹಂಸಲೇಖ ಸಂಗೀತ ಕೊಟ್ಟಿದ್ದರು. ಇವರ ಸಂಗೀತದಲ್ಲಿ 8 ಹಾಡುಗಳು ಬಂದಿದ್ದವು. ಬಹುತೇಕ ಎಲ್ಲ ಹಾಡುಗಳು ಚೆನ್ನಾಗಿ ಮೂಡಿ ಬಂದಿದ್ದವು. ಇವುಗಳಲ್ಲಿ ಚಂದಕ್ಕಿಂತ ಚಂದ ಹಾಡು ಜನರಿಗೆ ಹೆಚ್ಚು ಇಷ್ಟವಾಗಿತ್ತು. ಬಾಲಿವುಡ್ ಗಾಯಕ ಪಂಕಜ್ ಉದಾಸ್ ಈ ಹಾಡನ್ನು ಹಾಡಿದ್ದರು. ಈ ಚಿತ್ರ ಬಂದು 26 ವರ್ಷವಾಗಿದೆ. ಇದನ್ನು ಸುದೀಪ್ ಫ್ಯಾನ್ಸ್ ಸಂಭ್ರಮಿಸುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಚಿತ್ರಗಳ ದೃಶ್ಯ ಇರೋ ಒಂದು ವಿಡಿಯೋ ಕೂಡ ಶೇರ್ ಆಗಿದೆ. ಈ ಮೂಲಕ ಫ್ಯಾನ್ಸ್ ತಮ್ಮದೇ ರೀತಿಯಲ್ಲಿಯೇ ಸೆಲೆಬ್ರೇಟ್ ಮಾಡಿದ್ದಾರೆ.